ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೂದಗಂಗಾ ನದಿ ದಡದ ಭೋಜ್, ಕಾರದಗ, ಭೋಜವಾಡಿ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಕಳೆದ 5 ವರ್ಷಗಳಿಂದ ಪ್ರವಾಹದಿಂದ ಉಂಟಾಗಿರುವ ಬೆಳೆಹಾನಿಗೆ ಸರ್ಕಾರ ಸಮರ್ಪಕ ಪರಿಹಾರ ಕೊಟ್ಟಿಲ್ಲ. ಈ ವರ್ಷವೂ ಪ್ರವಾಹದಿಂದ ಬೆಳೆಗಳು ಜಲಾವೃತಗೊಂಡಿದ್ದು ತಕ್ಷಣ ಪರಿಹಾರ ಕೊಡದಿದ್ರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಜೈ ಕಿಸಾನ್ ರೈತ ಸಂಘಟನೆಯ ಅಧ್ಯಕ್ಷ ರಮೇಶ್ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಪ್ಪಾಣಿ ತಾಲೂಕಿನ ಭೋಜ್ ಗ್ರಾಮದ ದೂದಗಂಗಾ ನದಿ ದಡದಲ್ಲಿ ಗುರುವಾರ ನಡೆದ ರೈತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕಳೆದ 1 ವಾರದಿಂದ ಸುರಿತಾ ಇರುವ ಭಾರಿ ಮಳೆಯಿಂದಾಗಿ ನದಿಯಲ್ಲಿ ಪ್ರವಾಹ ಉಂಟಾಗಿ ಸುಮಾರು 500 ರೈತರ 60 ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ ಇರುವ ಕಬ್ಬು, ಸೋಯಾಬೀನ್, ಮೆಣಸು, ತಂಬಾಕು ಹಾಗೂ ನೆಲಗಡಲೆ ಸೇರಿ ವಿವಿಧ ಬೆಳೆಗಳು ಜಲಾವೃತಗೊಂಡಿದೆ. ಪ್ರತಿ ವರ್ಷ ಅಧಿಕಾರಿಗಳು ಬೆಳೆಹಾನಿ ಸರ್ವೆ ನಡೆಸಿದ್ರು ಇದುವರೆಗೆ ರೈತರಿಗೆ ಸಮರ್ಪಕ ಪರಿಹಾರ ದೊರೆತಿಲ್ಲ ಅಂತ ಆರೋಪಿಸಿದ್ದಾರೆ. ಸರ್ಕಾರ ತಕ್ಷಣ ಬೆಳೆಹಾನಿ ಪರಿಹಾರ ಬಿಡುಗಡೆ ಮಾಡಬೇಕು, ಇಲ್ಲವಾದ್ರೆ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಹಾಗೂ ಸ್ವಾಭಿಮಾನಿ ರೈತ ಸಂಘಟನೆಯ ಅಧ್ಯಕ್ಷ ರಾಜು ಶೆಟ್ಟಿ ಅವರ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತ ಮುಖಂಡ ಶಿವಗುಂಡ ಪಾಟೀಲ್ ಮಾತನಾಡಿ, ಕಳೆದ 5 ವರ್ಷಗಳಿಂದ ಪ್ರವಾಹ ಹಾಗೂ ಅತಿವೃಷ್ಟಿಯಿಂದಾಗಿ ರೈತರು ಭಾರಿ ನಷ್ಟ ಅನುಭವಿಸ್ತಾ ಇದ್ರು. ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಪ್ರವಾಹ ಬಂದಾಗ ಅಧಿಕಾರಿಗಳು ಸರ್ವೆ ಮಾಡಿ ತೆರಳುತ್ತಾರೆ, ಆದ್ರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ರೈತರು ಬೆಳೆದ ಕಬ್ಬಿಗೆ ನ್ಯಾಯಯುತ ಬೆಲೆ ಹಾಗೂ ಪ್ರವಾಹ ಪರಿಹಾರ ಕೊಡುವಂತೆ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಬ್ರಿಡ್ಜ್ ಮಂಜೂರಾಗಿ 4-5 ವರ್ಷ ಆಯ್ತು. ಆ ಕಡೆ ಒಂದು 2-3 ಕಂಪನಿ, ಈ ಕಡೆ ಒಂದು 2-3 ಕಂಪನಿ ಮಾಡಿದ್ರೆ ಇದು ನೀರು ವ್ಯವಸ್ಥೆ ಉಳಿತೈತಿ. ಇಲ್ಲಾಂದ್ರೆ ಹಿಂಗ ಇದು 3 ಹಾಕಿ ಬಿಟ್ರ ಅಂದ್ರ ಈಗ 500 ಎಕರೆ ಹೊಲ ಮುಳುಗ್ತೈತಿ. ನಾಳೆ ಊರಾಂತ ಇದ್ದೀನಿ ಎಲ್ಲಾನು ಹೊಲ ಮುಳುಗು ಪರಿಸ್ಥಿತಿ ಬರ್ತೈತಿ. ಇದು ತಾಬಡ್ತೋಗ 2 ಕಡೆ ಕಮಾನಿ ಮಾಡಿ ರಸ್ತೆ ಮಾಡಿ ಕೊಡ್ಬೇಕಂದ್ರೆ ವಿನಂತಿ ಮಾಡಿಕೊಳ್ತೀವಿ. ರೈತರದ 3 ವರ್ಷದಾಗ ಹೊಳೆಯಿಂದ, ಬೆಳೆಯಿಂದ ಅಥವಾ ದುಷ್ಕಾಲದಿಂದ ಬಹಳ ಪ್ರಮಾಣದ ನುಕ್ಸಾನ ಆಗೈತಿ. ಆ ಸಲುವಾಗಿ ರೈತರಿಗೆ ಪ್ರತಿ ಏಕರಿಗೆ ಕೊಡುವಂತ ಸಾಲವನ್ನು 40,000 ಕೊಡ್ತಿದ್ದೀರಿ. ಅದನ್ನ 1 ಲಕ್ಷ ಮಾಡ್ಬೇಕಂತೇಳಿ ನಾವು ಒಂದು ನಿವೇದನೆ ಬಿ ಮಾಡ್ಕೊತೇವು. ಮತ್ತ ಇನ್ನೂವರೆಗೆ ನಮ್ ಹೋದ ವರ್ಷ ಬೆಳೆಗಳು ಬಹಳ ನುಕ್ಸಾನ ಆಗಿದಾವು. ಅದ್ರದ್ದು ಬಿ ಬಹಳ ನುಕ್ಸಾನ ಆಗೈತಿ. ಅದು ಬಿ ಅದ್ರ ಬದಲು ವಿಚಾರ ಮಾಡ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತೀವಿ. 2012 ದಿವಸ ನಮ್ ಕಬ್ಬು ಸುಲ್ತಿದ್ರಿ, ಕಂಪ್ಲೇಂಟ್ ಕೊಡಿ ಎಲ್ಲ ಐತೆ. ನಮ್ಗೇನೋ ಪರಿಹಾರ ದಾನ ಇನ್ನೂ ಬಂದಿಲ್ಲ. ಸರ್ಕಾರ 12 ದಿವಸ ಕಬ್ಬು ಸುಲ್ತಿದ್ರೆ ನಮ್ಗೆ ತಗ್ದಿದ್ಲಿ, ಏನೋ 1 ರೂಪಾಯಿ ಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿದ್ರು, ಜೊಲ್ಲೆಯವರು ಬಂದ್ರೆ ಎಲ್ಲರೂ ಬಂದಿರಿ, ಏನೋ 1 ರೂಪಾಯಿ ಬಂದಿಲ್ಲ. ನಮ್ಗೇನೋ ಪರಿಹಾರ ಬಂದಿಲ್ಲ. ನಮ್ದು ಕಮ್ಮಿ 3 ಎಕರೆ ಕಬ್ಬು ಸುಲ್ತಿದ್ರಿ, ನಮ್ದು 1 ಲಕ್ಷ ರೂಪಾಯಿ ಹಾನಿ ಐತಿ, ಏನೋ ಬಂದಿಲ್ಲ. ಎಸ್ಕಾಂ ಕಡೆಯಿಂದನೂ ನಿಮ್ಗೆ ಅದರ ಬಗ್ಗೆ ಏನಿಲ್ಲ. ಎಸ್ಕಾಂ ಇಲ್ಲ, ಸರ್ಕಾರ ಕಡೆಯಿಂದ ಯಾವುದೂ ಕಡೆ ಯಾನೇ ಇಲ್ಲ. ಪೂರ ಕಂಪ್ಲೇಂಟ್ ಐತ್ರಿ ನಮ್ದು. ಎಷ್ಟು ಎಕರೆ ಅದು? ನಮ್ದು 3 70 ಎಕರೆ ಐತೆ. ಅಲ್ಲಲ್ಲ, ಸುಟ್ಟಿದ್ದು ಎಷ್ಟು ರೀ? ಟೋಟಲ್ 70 ಎಕರೆ. 70 ಎಕರೆ ಸುಟ್ಟಿ ಶಾರ್ಟ್ ಸರ್ಕಿಟ್ದಿಂದ ಯಾವ್ದಾಗಿದೆ? ಶಿವಗೊಂಡ ಕಟ್ಟಿಗೊಂಡ ಪಾಟೀಲ್ ಭೋಜ್. ನಾನು ಹೇಳುವುದೇನಂದ್ರೆ, ಮುಖ್ಯಮಂತ್ರಿ ಈ ಮುಖಾಂತರ ಹೇಳುವುದೇನಂದ್ರೆ, ಈ ಭಾಗದಲ್ಲಿ ಒಂದು 400 ಎಕರೆ ಕ್ಷೇತ್ರ ಅದ, ಅದೆಲ್ಲ ನೀರ್ ನಿಂತು ಬೆಳೆ ಎಲ್ಲ ಹಾನಿ ಆಗ್ತದ. ಯಾವ್ದು ಕಬ್ಬಿರ್ಲಿ, ತಂಬಾಕಿರ್ಲಿ, ಏನಿದ್ರು ಎಲ್ಲ ಹಾನಿ ಆಗ್ತದ. ಆ ಹಾನಿ ಈಗ 4 ವರ್ಷದಿಂದ ಭೋಜ್ ಮತ್ತು ಕಾರತಗ ಈ ಗ್ರಾಮದ ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ. ಅದನ್ನ ನೀವು ತೊರಗಿಸ್ಕೊಡ್ಬೇಕಂತೇಳಿ ಈ ಮುಖಾಂತರ ಹೇಳ್ತೇನೆ. ಮತ್ತೊಂದೇನಂದ್ರೆ, ಈ ರೈತರು ಬೆಳೆದಂತ ಬೆಳೆಗೆ ಒಟ್ಟ ಒಂದು ಯಾವ್ದಕ್ಕೂ ಒಂದು ಇದಿಲ್ಲ, ರೇಟ್ ಇರಂಗಿಲ್ಲ. ರೇಟ್ ಈಗ ಒಂದು ಸಾಧಾರಣ ಉದಾಹರಣೆ ಹೇಳ್ಬೇಕಂದ್ರೆ, ನಿಮ್ಗ ಹೆಂಗ್ ಈ ಮಹಿಳೆಯರು ತಲೆ ಬಾಚ್ಕೊಂಡು ಒಗದಿಂದ ಕೂದಲಿಲ್ದ ದರ 4,000 ರೂಪಾಯಿ ಕೆಜಿ ಮಾರ್ತದ. ಆದ್ರೆ ನಮ್ ಕಬ್ಬಿನ ದರ 2 ರೂಪಾಯಿ 3 ರೂಪಾಯಿ ಕಿಲೋ ಮಾರ್ತದ. ಅದಕ್ಕೆ ಬೆಳೆಗಳಿಗೆ ಯೋಗ್ಯ ದರನೂ ಕೊಡ್ಬೇಕಂತೇಳಿ ನಾ ಈ ಮುಖಾಂತರ ಬೇಡ್ಕೊಳ್ತೇನೆ. ಇವತ್ತು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಬೆಳಗಾವಿ ನಗರಕ್ಕೆ ರೈತರ ಮಹಾಪೂರ ಮಳೆಯಿಂದ ಹಾನಿಯಾಗಿರುವ ಬೆಳೆ ಪರೀಕ್ಷೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲು ನಮ್ಮ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸ್ವಾಭಿಮಾನಿ ರೈತ ಸಂಘ ಹಾಗೂ ಈ ಗ್ರಾಮಸ್ಥರ ವತಿಯಿಂದ ತುಂಬುರದ ಸ್ವಾಗತ ಬಯಸುತ್ತಾ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಕಳೆದ ಜೂನಿನಲ್ಲಿ ಮಳೆ ಇಲ್ಲದೆ ಬೆಳೆ ನಾಶವಾಗಿ ಹೋಗಿವೆ. ಯಾಕಂದ್ರೆ ಕೆಲವೊಬ್ರು ಕಬ್ಬಿನ ಲಾವಣಿಗಳನ್ನು ಮಾಡಿರ್ತಾರೆ, ಅದೇ ರೀತಿ ಮೆಣಸಿನತರು ಕಾಯಿಪಲ್ಯ ಹಚ್ಚಿರ್ತಾರೆ. ಅವು ಮಳೆ ಬೀಳಲಾರ್ದೆ, ಶೇಂಗಾ ಇರಲಿ, ಉದ್ದಿರಲಿ, ಸೋಯಾಬೀನ್ ಇರಲಿ, ಮಳೆ ಬೀಳಲಾರ್ದೆ ಅವು ನಾಶ ಹೋಗಿದ್ದು. ಈ ಸದ್ಯ 1 ವಾರದಾಗ ಮಳೆ ಅತಿಯಾಗಿ ನದಿ ಸಂಕಟದೆಲ್ಲರೂ ಮಹಾಪೂರದಿಂದ ಬೆಳೆ ನಷ್ಟ ಆಗಿದೆ. ಆದ ಕಾರಣ ಎಲ್ಲ
ರೈತರ ಬಾಂಧವಂತ ದೂಧಗಂಗಾ ಇರಲಿ, ವೇದಗಂಗಾ ಇರಲಿ, ಪಂಚಗಂಗಾ ಹಾಗೂ ನಮ್ಮ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ಕಾರ್ಯದರ್ಶಿ ಶೀತಲ್ ಬಾಗೆ, ಸಂಚಾಲಕರಾದ ಶಿವಗೊಂಡ್ ಪಾಟೀಲ್, ಜಿತೇಂದ್ರ ಟಾಕಳೆ ಹಾಗೂ ಭೋಜ್ ಗ್ರಾಮಸ್ಥ ಕಾರ್ತಗ, ಡೋನಿವಾಡಿ, ಮಾನ್ಕಾಪುರ್ ಎಲ್ಲ ಗ್ರಾಮಸ್ಥರ ವತಿಯಿಂದ ಸನ್ಮಾನ್ಯ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಿನಂತಿಸಿಕೊಳ್ಳುತ್ತಾರೆ. ಈಗ ಕಳೆದ ಒಂದು ವಾರದಾಗ ಮಳೆ ಹೆಚ್ಚಾಗಿ ನದಿ ಭಾಗದ ಸೇತುವೆಯಲ್ಲಿ ಹೊಳಿ ನೀರು ಹೆಚ್ಚಾಗಿ ಬೆಳೆ ನಾಶ ಆಗಿವೆ, ಕಾಪು ನಾಶ ಆಗಿವೆ, ಸೋಯಾಬೀನ್ ನಾಶ ಆಗಿವೆ. ಅದೇ ರೀತಿ ತರಕಾರಿ, ಕಾಯಿಪಲ್ಯ ಇವೆಲ್ಲವೂ ನಾಶವಾಗಿವೆ. ಆದ ಕಾರಣ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಭಾಗದ ರೈತರಿಗೆ ಬೆಳೆ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಅದೇ ರೀತಿ ಕಳೆದ 2-3 ವರ್ಷ ಆಯಿತು ಬೆಳೆ ಸಮೀಕ್ಷೆ ಸರಿಯಾಗಿ ಆಗದ ಕಾರಣ ಬೆಳೆ ನಷ್ಟ ಆಗಿದ್ದ ಪರಿಹಾರ ಬಂದಿರುವುದಿಲ್ಲ. ಆದ ಕಾರಣ ಈ ವರ್ಷ ಸರಿಯಾಗಿ ಬೆಳೆ ಪರಿಹಾರ ಮಾಡಿ ಪರಿಹಾರ ನಷ್ಟ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ನಮಗೆ ದೊರಕಿಸಿಕೊಡಬೇಕು. ಅದೇ ರೀತಿ ಸಂಪೂರ್ಣ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕಂದ್ರೆ ರೈತರು ಸಂಕಷ್ಟದಲ್ಲಿದ್ದರು. ಕಮ್ಮಿ ಕಾಯಿಪಲ್ಯ ಬೆಳೆದಂತ ರೈತರಿಗೆ ಎಕರೆಗೆ 50,000, ಸೋಯಾಬೀನ್ ಇರಲಿ, ಉದ್ದು ಇರಲಿ, ಮತ್ತು ಕಬ್ಬು ಇರಲಿ, ಇವ್ರಿಗೆ ಕಮ್ಮಿ ಎಕರೆ 1 ಲಕ್ಷ ರೂಪಾಯಿ ಪರಿಹಾರ ದೊರಕಿಸಿಕೊಡ್ಬೇಕಂತ ನಮ್ಮ ಈ ಕರ್ನಾಟಕ ರಾಜ್ಯ ರೈತ ಸಂಘ, ಜೈ ಕಿಸಾನ್ ರೈತ ಸಂಘಗಳಿಗೆ ವಿನಂತಿ ಮಾಡಿಕೊಳ್ತೀನಿ. ಒಂದು ವೇಳೆ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷದ ಚುನ್ನಪ್ಪ ಪೂಜಾರಿ, ಅದೇ ರೀತಿ ಮಹಾರಾಷ್ಟ್ರದ ಸ್ವಾಭಿಮಾನಿ ರೈತ ಸಂಘದ ನಾಯಕರಾದಂಥ ರಾಜು ಶೆಟ್ಟಿ ಅವರ ನೇತೃತ್ವದಾಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಹೇಳಿ. ಸಭೆಯಲ್ಲಿ ಶೀತಲ್ ಬಾಗೆ, ಡುಂಡೆಪ್ಪ ನಾಗರಾಳೆ, ಜಿತೇಂದ್ರ ಟಾಕಳೆ, ಬಾಳು ಯಾದವ್, ಅಮೋಲ್ ಟಾಕಳೆ, ಅಭಯ್ ಪಾಟೀಲ್, ಪ್ರಕಾಶ್ ಕೆಬಿಸಿ, ಸಿದ್ಧಾರ್ಥ್ ನಾಯಕ, ಮನೋಜ್ ಕೋನಾಪನವರ್, ಸಂಜಯ್ ಮಾಳಿ, ರಾಮಚಂದ್ರ ಮತ್ತಿವಾಡಿ ಸೇರಿ ಭೋಜವಾಡಿ ಹಾಗೂ ಬೇಟಗಿ ಹಾಳ ಗ್ರಾಮದ 100 ರೈತರು ಉಪಸ್ಥಿತರಿದ್ದರು. ಮಹಾವೀರ ಚಿಂಚಣೆ, ನಿಪ್ಪಾಣಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.